ನಮ್ಮ ಪಕ್ಷಕ್ಕೆ ಹಳೇದು ಹಲವಾರು ಜನ ಹೋಗಿದ್ದಾರೆ ಬಂದಿದ್ದಾರೆ, ಅದೆಲ್ಲ ಒಂದು ಭಾಗ. ನನಗೆ ಬೇಕಾಗಿರೋದು ಮುಂದಿನ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಜನತೆಯ ಭಾವನೆಗಳಿಗೆ ಗೌರವ ಕೊಟ್ಟು ಒಳ್ಳೆಯ ಸರ್ಕಾರ ನಡೆಸ್ತಕ್ಕಂಥ ಇವತ್ತು ರಾಜ್ಯದಲ್ಲಿ ಏರಿಸ್ತಾವ್ರಲ್ಲ ಸಾಲದವರೇ, ಸಾಲ ಯಾಕೆ ಮಾಡಬಾರ್ದು ಅಂತಾರೆ. ಹೌದು, ಗೊತ್ತಿದೆ, ಸಾಲ ಮಾಡದೆ ಸರ್ಕಾರಗಳು ನಡೆಯಲ್ಲ. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ, ಮುಂದೆ ಬರೋ ಪರಿಸ್ಥಿತಿ ಏನಾಗಬೇಕು, ಇನ್ನು ಎಷ್ಟು ಸಾವಿರ ಕೋಟಿ ಇವತ್ತು ಕಾಂಟ್ರಾಕ್ಟರ್ ಬಿಲ್ಗಳು ಕೊಡಬೇಕು, ಆಗಿರೋ ಕೆಲಸಗಳಿಗೆ ಬಿಲ್ ಎಷ್ಟು ಕೊಡೋದಿದೆ, ಎಷ್ಟು ಸಾವಿರ ಕೋಟಿ ಇದೆ, ಇದು ಎಲ್ಲ ನೋಡಿದ್ದೇನೆ. ಈಗ ಮತ್ತೇನು ಮಾಡ್ತೀರಿ, ಇನ್ನು 2 ವರ್ಷ ಮಾಡೋಕೆ ಹೊರಟಿದ್ದೀರಿ. ಏಕೆಂದರೆ ಮೊನ್ನೆ ಎಲ್ಲೋ ಇಂಡಿಯಾ ಯಾವುದೋ ಒಂದು ಇದರಲ್ಲಿ ಹೇಳೋರಲ್ಲ, ಮುಂದಿನ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ 20 ಸೀಟ್ನ ಟಾರ್ಗೆಟು ಮುಂದಿನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಹೇಳ್ಕೊಂಡು ಕೂತವ್ರಲ್ಲ. ಅದು ಮಾಡೋಕ್ಕೆ ಏನೇನು ನಡೆಸ್ತಾವ್ರೆ ನೋಡ್ತಾ ಇಲ್ವ? ಈಗ ರಾಜ್ಯನ ಮಾರಾಟ ಮಾಡೋಕ್ಕೆ ಇಟ್ಬಿಟ್ಟವ್ರೆ. ರಾಜ್ಯದ ಜನಗಳ ತೆರಿಗೆ ಹಣನ ದುಂದು ವೆಚ್ಚ ಮಾಡೋದು ಒಂದೇ ಅಲ್ಲ, ಸಾಲದ ಹೊರೆ ಏರಿಸ್ತಾ ಇದ್ದಾರೆ. ಇದನ್ನೆಲ್ಲ ತೀರಿಸಬೇಕಾದ್ರೆ ಒಂದು ಗಟ್ಟಿಮುಟ್ಟ ಸರ್ಕಾರ ತರಬೇಕಲ್ಲ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಹಳೇದನ್ನ ಸರಿಪಡಿಸ್ಕೊಂಡು ಅಂದರೆ ಕೆಲವರು ತಗೊಳಕ್ಕಾಗಲ್ಲ. ಅದು ಭಾಳ ಸ್ಪಷ್ಟವಾಗಿ ಸೆಲೆಕ್ಷನ್ ಮಾಡಿ ಫಿಲ್ಟ್ರ್ ಮಾಡಿ ಯಾರನ್ನ ತಗೊಂಡು ಇಲ್ಲಿ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ತರಬೇಕು ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ.